ಓಕೆ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫೋಕಸ್ ತುಮಕೂರು. ನಾನು ಅನಿಲ್ ಕುಮಾರ್. ಏನು ತುಮಕೂರು ಜಿಲ್ಲೆಯ ಗುಬ್ಬಿ ಭಾಗದ ರೈತರು ಲಿಂಕ್ ಕೆನಾಲ್ ವಿರೋಧ ಹೋರಾಟವನ್ನು ಮಾಡಿದ್ರು ಸಹ ನಾವು ಈ ಕಾಮಗಾರಿ ಮಾಡೇ ತೀರ್ತೇವೆ ಅಂತ ಸರ್ಕಾರ ಮುಂದಾಗಿರುವಂಥದ್ದು. ಮತ್ತೆ ಹೈಕೋರ್ಟ್ ಅಲ್ಲಿ ರೈತರು ಇದಕ್ಕೆ ಸಂಬಂಧಪಟ್ಟ ಪಿಟಿಷನ್ ಹಾಕೊಂಡು ಕೋರ್ಟ್ ಅಲ್ಲಿ ಕೇಸ್ ನಡೀತಿದ್ರು ಸಹ ಅಧಿಕಾರಿಗಳು ಈ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಅವಾರ್ಡ್ ನೋಟಿಸ್ ಮಾಡೋಂಥದ್ದು ಮತ್ತೆ ರೈತರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದ್ರ ಸಂಬಂಧ ನನ್ನ ಜೊತೆ ಮಾತಾಡಲಿಕ್ಕೆ ತುಮಕೂರು ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಅರಹಳ್ಳಿ ಮಂಜುನಾಥ್ ಸರ್ ಅವರು ನನ್ನ ಜೊತೆ ಇರೋದು. ಅವ್ರನ್ನ ಮಾತನಾಡ್ತಾ ಹೋಗ್ತಾ ಇದ್ದೇನೆ. ಸರ್, ಇವಾಗ ಏನು ನೀವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಿ, ಆದರೂ ಸಹ ಸರ್ಕಾರ ಈ ಥರದ್ದೆಲ್ಲ ಮಾಡ್ತಿದೆ, ಇದಕ್ಕೆ ಏನಂತ ಹೇಳ್ತೀವಿ ಸರ್? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಸರ್? ಹೋದ ವರ್ಷ ಮೇ 39ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆದಿತ್ತು ಒಂದು ನಿಟ್ಟೂರಿನಲ್ಲಿ ನಡೆದಂಥ ಒಂದು ನೀರಾವರಿ ಹೋರಾಟ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದು ಬೃಹತ್ ಹೋರಾಟ ನಡೆದಿತ್ತು ಈ ಲಿಂಕ್ ಕೆನಾಲ್ ವಿರುದ್ಧ. ಏನು ಸರ್ಕಾರ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿಕೊಂಡು ವಾಮ ಮಾರ್ಗದಲ್ಲಿ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಅವೈಜ್ಞಾನಿಕ ಕಾಮಗಾರಿ ನಿಲ್ಲಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯ ಜನ ರೊಚ್ಚಿಗೆದ್ದು ಹೋರಾಟ ಮಾಡಿ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಿರ್ತಕ್ಕಂಥ ವಿಚಾರ ತಿಳಿದಿದೆ. ಈ ತನ್ಮಧ್ಯೆ ಹೋದ ವರ್ಷ ನಿಂತೋದ ಕಾಮಗಾರಿಯನ್ನು ಈಗ ನೂತನವಾಗಿ ಪದಗ್ರಹಣ ಮಾಡಿದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ರವರ ಕೈಲಿ ಏನೊಂದು ಹೇಳಿಕೆ ಕೊಡ್ತಿದ್ದಾರೆ. ಮೊನ್ನೆ ಅಧಿಕಾರಿಗಳ ಮುಖಾಂತರ ಬೇಗ ಕಾಮಗಾರಿಯನ್ನು ಶುರು ಮಾಡಿ, ಲಿಂಕ್ ಕೆನಾಲ್ ಯೋಜನೆದು ಅಂತೇಳಿ ಕಾಮಗಾರಿ ಶುರು ಮಾಡಿ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡಿಸಿದರು. ಅದರ ಬೆನ್ನಲ್ಲೇ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಗುಬ್ಬಿಯಲ್ಲಿ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಮತ್ತೆ ಹೋರಾಟದ ಬಗ್ಗೆ ಹೋರಾಟಗಾರರು ಪಕ್ಷಾತೀತವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಅದರ ಬೆನ್ನಲ್ಲೇ ಮೊನ್ನೆ 23ನೇ ತಾರೀಕು ರೈತರ ಬಳಿಗೆ ಹೋಗಿ ಬ್ಯಾಂಕಿನ ಅಕೌಂಟ್ ನಂಬರ್ ಹೇಳಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿ ತಾಲೂಕು ಆಡಳಿತ ಮತ್ತು ಹೇಮಾವತಿ ಇಂಜಿನಿಯರ್ ರೈತರ ಬಳಿ ಒತ್ತಡವನ್ನು ಹೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ವಾಮ ಮಾರ್ಗದಲ್ಲಿ ಬಂದು ರೈತರನ್ನು ತಲೆ ಕೆಡಿಸೋ ಕೆಲಸ ಮಾಡಿದರೆ ಖಂಡಿತ ಅಧಿಕಾರಿಗಳನ್ನ ಗ್ರಾಮದಲ್ಲಿ ಕಟ್ಟಿ ಹಾಕಿ ಒಂದು ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾವು ರೈತ ಹೋರಾಟಗಾರರಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಕೋರ್ಟಲ್ಲಿ ಇದ್ರೂ ಸಹ ಈ ಥರ ಮಾತಾಡೋದು ಖಂಡನೆ ಇಲ್ವಾ ಸರ್? ಇದು ನೀವು ಮಾಧ್ಯಮದವರಾಗಿ ಇದನ್ನು ಗಮನಿಸಬೇಕು ಸರ್. ಈಗ ರಾಜಕಾರಣ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಂದರೆ ಕೋರ್ಟ್ಗಿಂತ ಇವರೇ ದೊಡ್ಡವರಾಗಿದ್ದಾರೆ, ನ್ಯಾಯಾಲಯಕ್ಕೆ ಬೆಲೆ ಇಲ್ಲ, ಆ ಥರ ನಡ್ಕೊತಾ ಇದ್ದಾರೆ. ಇದನ್ನು ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾವು ಏನು ರೈತರಾಗಿ ನಾವೇನು ರಾಮನಗರದ ವಿರೋಧಿಗಳಲ್ಲ, ರಾಮನಗರ ಜಿಲ್ಲೆಯ ವಿರೋಧಿಗಳಲ್ಲ, ಅವರು ರೈತರೇ. ಆದರೆ ರಾಮನಗರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು KRS ಡ್ಯಾಮ್. ಅಲ್ಲೇ ರಾಮನಗರದಲ್ಲಿ ಒಂದು 2-3 ಡ್ಯಾಮ್ಗಳಿದ್ದಾವೆ, ಅದರಲ್ಲಿ ನೀರು ಬಳಸ್ಕೋಬೋದು. ಹಾಗಾಗಿ ನಮ್ಮ ಜಿಲ್ಲೆಯ ಕುಣಿಗಲ್ಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನಮ್ಮ ರೈತರ ಅಭ್ಯಂತರ ಇಲ್ಲ. ಮೂಲ ನಾಲೆಯಿಂದ ಬೇಕಾದರೆ ನೀರು ತೆಗೆದುಕೊಂಡು ಹೋಗಲಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇವರು ಸೈಪನ್ ಮುಖಾಂತರ ನೀರು ತೆಗೆದುಕೊಂಡು ಹೋದರೆ ಮುಂದಿನ ಕಾಲುವೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಹರಿಯಲ್ಲ. ಹಾಗಾಗಿ ಮುಂದಿನ ತಾಲೂಕು ಜಿಲ್ಲೆ ಹೋಬಳಿಗಳಿಗೆ ನೀರು ಹೋಗೋದಿಲ್ಲ ಅಂತೇಳಿ ಎಲ್ಲ ರೈತರು ವಿಜ್ಞಾನಿಗಳು ಎಲ್ಲ ಒಂದು ಒಪ್ಪರಲ್ಲಿನ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಆ ಕಾರಣ ಈ ಯೋಜನೆಗೆ ವಿರೋಧ ಇದೆ. ಏನಾರು ಮತ್ತೆ ಪುನರಾರಂಭ ಮಾಡಿದರೆ ಎಲ್ಲ ರೈತರು ರಕ್ತ ಬೇಕಾದರೂ ಕೊಟ್ಟೆವು, ನೀರನ್ನು ಬಿಡಲ್ಲ ಅಂತೇಳಿ ಒಂದು ಧ್ಯೇಯ ವಾಕ್ಯದೊಂದಿಗೆ ಹೋರಾಟಕ್ಕೆ ಇಳಿತೀವಿ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಮಾಡಲು ಬಿಡೋದಿಲ್ಲ. ಏನು ನಮ್ಮ ರೈತರು ಹೈಕೋರ್ಟಲ್ಲಿ ಕೇಸ್ ಹಾಕಿರುವಂಥದ್ದು, ಮತ್ತು ಸರ್ಕಾರ ಏನು ತಾಲೂಕು ಆಡಳಿತ ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ಖಾತೆ ಸಂಖ್ಯೆಗಳನ್ನು ಕೇಳ್ತಿರುವಂಥದ್ದು. ಕೋರ್ಟಲ್ಲಿ ಇರಬೇಕಾದ್ರೆ ಈ ಥರ ಎಲ್ಲ ಕೆಲಸಗಳನ್ನು ಮಾಡಬಾರ್ದು,
ಮತ್ತೆ ರೈತರನ್ನ ಈ ತರ ಹತ್ತಿಕ್ಕುವಂತ ಕೆಲಸಗಳು ಮಾಡಬಹುದು. ಮತ್ತು ಏನು ಕುಣಿಗಲ್ ಭಾಗದ ರೈತರಾಗಿರ್ಬೋದು, ಮತ್ತೆ ರಾಮನಗರದ ರೈತರು ಅವರು ಸಹ ರೈತರಿದ್ದಾರೆ. ಅವ್ರಿಗೆ ನಾವು ನೀರು ಕೊಡಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಬೇರೆ ತರ ಒಂದು ಬೇರೆ ಮಾರ್ಗ ಮಾಡಿಕೊಂಡು ನೀವು ಹೋಗ್ಬೇಕು. ಮತ್ತೆ ಅವಾಗ ನಿಮ್ಗೆ ಸಮರ್ಪಕವಾಗಿ ನೀರು ಸಿಗ್ತದೆ. ಮತ್ತೆ ಈ ತರ ವಾಮ ಮಾರ್ಗಗಳನ್ನ ಅನುಸರಿಸಿ ಅಧಿಕಾರಿಗಳು ಯಾರೋ ಒಬ್ಬ ರಾಜಕೀಯ ಇವ್ರನ್ನ ನೆಚ್ಕೊಂಡು ಈ ತರ ಕೆಲಸಗಳು ಮಾಡಬಾರ್ದು. ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ಈ ನಮ್ಮ ರೈತ ಸಂಘದ ಮುಖಂಡರಾದ ಅರಣ್ಯ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕುಮಾರ್ ತುಮಕೂರು.